ಬೆಂಗಳೂರಿನಲ್ಲಿ ಅಧ್ವಾನ ಎದ್ಬಿಟ್ಟಿದೆ ಈ BMTC ಬಸ್ ನಿಲ್ದಾಣ. ಇಲ್ಲಿ ಪಾಪ ಪ್ರಯಾಣಿಕರು ಹೋದ್ರೆ ಮಳೆ ಬಂದ್ರೆ ನೆನಿಬೇಕು, ಬಿಸಿಲಲ್ಲಿ ಒಣಗಿ ಒದ್ದಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. TV9 ನಡೆಸಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಈ ಬಸ್ ನಿಲ್ದಾಣಗಳು ಹೆಂಗಿವೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. RT ನಗರದ ಮಠದಹಳ್ಳಿಯಲ್ಲಿರುವಂತಹ ಒಂದು ಬಸ್ ನಿಲ್ದಾಣ ದೃಶ್ಯಗಳನ್ನ ತೋರಿಸ್ತೀವಿ. ಇದು ಬಸ್ ನಿಲ್ದಾಣನೋ ಏನು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಮೂಡುತ್ತೆ. ಅಲ್ಲಿ ನೋಡಿ, ಅಲ್ಲಿ ಅದೊಂದು ಬಸ್ ನಿಲ್ದಾಣ ಅಂತ. ಇದು ಯಾವ ಆ್ಯಂಗಲ್ನಲ್ಲಿ ನೋಡಿದ್ರೂ ಕೂಡ ಬಸ್ ನಿಲ್ದಾಣದ ಕಾಣಲ್ಲ. RT ನಗರದ ಮಠದಹಳ್ಳಿಯಲ್ಲಿ ಸುಮ್ಮನೆ ನಾಮಕಾವಾಸ್ತೆ ಅನ್ನೋ ರೀತಿಯಲ್ಲಿ ಇರುವಂಥ ಬಸ್ ನಿಲ್ದಾಣ ಅಂತ. ಇದು ಸಾರಿಗೆ ಸಚಿವರಿದ್ದಾರಲ್ಲ, ಅವರ ಕ್ಷೇತ್ರಕ್ಕೆ ಬರೋದಿದು. ಭಾರತಿ ಸುರೇಶ್ ಅವರ ಒಂದು ಕ್ಷೇತ್ರಕ್ಕೆ ಬರುತ್ತೆ. ಗೂಡ್ಸ್ ವಾಹನ ಚಾಲಕರಿಗೆ ಈಗ ಒಂದು ರೀತಿ ಪಾರ್ಕಿಂಗಿಗೆ ಜಾಗ ಅನ್ನೋ ಥರ ಆಗ್ಬಿಟ್ಟಿದೆ ಅದು. ಬಸ್ ನಿಲ್ದಾಣಗಳ ಸ್ಥಿತಿ ನೋಡಿ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಇವತ್ತು ಜನ ಇಲ್ಲಿ ಕೂಲಿ ಕಾರ್ಮಿಕರಲ್ಲಿ ವಯಸ್ಸಾದವರು ಬರ್ತಾರೆ, ಇಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಬರ್ತಾರೆ. ಬಂದಾಗ ಅವ್ರಿಗೆ ಆಯಾಸ ಆಗಿರ್ತದೆ, ಎಲ್ಲ ಸ್ವಲ್ಪ ಕೂತ್ಕೋಬೇಕಿಲ್ಲ, ಕೂತ್ಕೊಳ್ಳೋಕ್ಕೆ ಜಾಗದ ವ್ಯವಸ್ಥೆ ಇಲ್ಲ. ಆಮೇಲೆ ಮಳೆ ಬರುತ್ತೆ, ಮಳೆ ಬರೋ ನೀವೇ ನೋಡ್ತಾ ಇರ್ಬೋದು, ಮೇಲಿನ ನೀರು ಬರ್ತದೆ, ಅಲ್ಲಿ ಬಿಸಿಲು ಬರುತ್ತೆ. ಇಷ್ಟೆಲ್ಲ ಸಮಸ್ಯೆ ಇದೆ ಸರ್. ಜನಗಳಿಗೆ ಇವತ್ತು ಬಡವರು ಬರೋದು, ಬಸ್ಸಲ್ಲಿ ಓಡಾಡೋದು ಯಾರು ಬಡವರು. ಶ್ರೀಮಂತರಿನಲ್ಲಿ ಅವ್ರ ಹತ್ರ ಕಾರ್ ಇರ್ತದೋ ಬೈಕ್ ಇರ್ತಾರಲ್ಲ, ಓಡಾಡ್ಬಿಡ್ತಾರೆ. ದಿನನಿತ್ಯ ಏನು ಕೂಲಿ ಕೆಲಸ ಮಾಡ್ತಾರೋ ಅವರು ಬಂದು ಇವತ್ತು ಇಲ್ಲಿ ಬಸ್ ಅಂತ ಕೆಲಸಗಳು ಮಾಡ್ತಾರೆ. ಸಾಕಷ್ಟು ಸಮಸ್ಯೆ ಅವ್ರು ಸಾಕಷ್ಟು ಆಟೋಗಳು, ಕ್ಯಾಬ್ಗಳು, ಮೆಟಡರ್ಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಅದನ್ನು ಏನು ಅನಾನುಕೂಲ ಅಂದರೆ, ಇವರು ಇಲ್ಲಿ ಪಾರ್ಕಿಂಗ್ ಮಾಡಿದಾಗ ಬಸ್ಸು ಮಧ್ಯ ರಸ್ತೆಯಲ್ಲಿ ನಿಲ್ಲಿಸ್ತಾರೆ. ಜನ ಹೋಗಿ ಮಧ್ಯ ರಸ್ತೆಯಲ್ಲಿ ಬಸ್ ಹತ್ತಿಸ್ಬೇಕು, ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲ ಯಾರೋ ಒಬ್ರು ಬಂದು ಅವ್ರಿಗೆ ಯಾವುದೋ ಒಂದು ಗಾಡಿ ಗುದ್ಕೊಂಡೋಗಿ ಕಾಲು ಕೈ ಹೋಗ್ಬೋದು, ಪ್ರಾಣನೇ ಹೋಗ್ಬೋದು. ಇಂಥ ಸಮಸ್ಯೆಗಳು ಇದೆ. ತುಂಬ ಕಷ್ಟ ಆಗುತ್ತೆ ಸರ್. ಇಲ್ಲಿ ಬಿಸಿಲು ಬಂದರೂ ನಿಂತ್ಕೊಳ್ಳೋಕ್ಕಾಗಲ್ಲ, ಮಳೆ ಬಂದರೂ ನಿಂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿಬಿಡುತ್ತೆ. 2 ವೀಲರ್ಸು, ಕಾರ್ ಪಾರ್ಕಿಂಗು ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ. ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವಾಗ ಬೀಳುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಾವು, ಅಲ್ವಾ? ಸ್ವಲ್ಪ ಗೌರ್ಮೆಂಟ್ ಅವ್ರು ನೋಡಿ ಚೆನ್ನಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಾಗಲ್ಲ ಸರ್. ತುಂಬ ಭಯ ಆಗುತ್ತೆ. ತುಂಬ ಜನ ಮಕ್ಕಳು ಟ್ರಾವೆಲ್ ಮಾಡ್ತಾರೆ ಸ್ಕೂಲ್ಗೆಲ್ಲ, ಮತ್ತು ಮಾರ್ಕೆಟ್ಗೋರೆಲ್ಲ ವಯಸ್ಸಾಗಿರೋರೆಲ್ಲ ಟ್ರಾವೆಲ್ ಮಾಡ್ತಾರೆ. ಸ್ವಲ್ಪ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ಕೆಟ್ಟದಾಗಿದೆ, ಯಾವಾಗ ಬಿಡೋದು ಅಂತ ಭಯ ಆಗುತ್ತೆ ನಮ್ಗೆ. ಬಿಸಿಲಿಗೂ ತುಂಬ ಇದಾಗುತ್ತೆ, ಬೆಳೆಗೂ ತುಂಬ ಇದು ನೋಡಿ ಹೆಂಗೆ ಹೊಡೆದೋಗಿದೆ ಎಲ್ಲ. ಅದರಿಂದ ಸ್ವಲ್ಪ ರೆಡಿ ಮಾಡಿದ್ರೆ ಲೋಡ್ ಹೋಗ್ಬೇಕು ಸರ್. ನೋಡಿ ಹೋಟ್ಲ ಹತ್ರ ಹೋಗಿ ನಿಂತ್ಕೊಬೇಕು. ತುಂಬ ಸೊ ಇದು ಬರೀ ಇದೊಂದು ನಿಲ್ದಾಣದ ಕಥೆ ಅಲ್ಲ. ಇನ್ನೂ ಇದೇ ರೀತಿಯಾದಂಥ ಶಿಥಿಲಾವಸ್ಥೆಯಲ್ಲಿರುವಂಥ ಬಸ್ ನಿಲ್ದಾಣಗಳು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವೆ. TV9 ಒಂದು ರಿಯಾಲಿಟಿ ಚೆಕ್ ಅಭಿಯಾನವನ್ನು ಆರಂಭಿಸಿದೆ. ಎಲ್ಲೆಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿವೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ನಟರಾಜ್ ಅಲ್ಲಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ಸಚಿವರ ಕ್ಷೇತ್ರದಲ್ಲೇ ಬಡವಾಯ್ತಾ ಈ ಬಸ್ ನಿಲ್ದಾಣ ಅನ್ನೋದು ನಮಗೆ ಅನಿಸ್ತಾ ಇದೆ. ಯಾಕಂತಂದರೆ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ RT ನಗರದ ಮಠದಹಳ್ಳಿಯ ಇಲ್ಲಿರ್ತಕ್ಕಂತಹ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಆದರೆ ಈಗ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಬಸ್ ನಿಲ್ದಾಣದಂತೆ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದರೆ ಎಲ್ಲಿ ನೋಡಿದರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಮೇಲ್ಭಾಗದಲ್ಲಿ ಮೇಲ್ಛಾವಣಿಗಳು ಎಲ್ಲವೂ ಕೂಡ, ಮೇಲ್ಛಾವಣಿಗೆ ಹಾಕಿರ್ತಕ್ಕಂಥ ಶೀಟ್ಗಳೆಲ್ಲವೂ ಕೂಡ ಇಲ್ಲಿ ಮುರಿದು ಬಿದ್ದಿರತಕ್ಕಂಥ ಘಟನೆ ಕೂಡ ನಮಗೆ ಕಂಡು ಬರ್ತಾ ಇದೆ. ಅಲ್ಲಿ ಕೂಡ ಒಂದು ಅಲ್ಲಾಡ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಬಸ್ ನಿಲ್ದಾಣದಲ್ಲೇ ಇಲ್ಲಿ ಪ್ರಯಾಣಿಕರು ಇಲ್ಲಿ ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಮತ್ತು ಇಲ್ಲಿ ಬರೀ ಒಂದೇ ಅಲ್ಲದೆ 2 ಬಸ್ ನಿಲ್ದಾಣ ನಮಗೆ ಕಂಡು ಬರ್ತಾ ಇದೆ. ಈ 2 ಬಸ್ ನಿಲ್ದಾಣಗಳಲ್ಲಿ ಜನರು ಬರ್ತಾರೆ, ಬಸ್ಗಾಗಿ ಕಾಯ್ತಾ ಇರ್ತಾರೆ. ಆದರೆ ಕಾಯುವ ಸಂದರ್ಭದಲ್ಲಿ ಯಾರಿಗೂ ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಆಸನಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ನೋಡ್ಬೋದು, ಬಸ್ ಬಂತು ಅಂತಂದರೆ ಎಲ್ಲರೂ ಕೂಡ ಈ ಥರ ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿ ಮಳೆ ಎಲ್ಲ ಬಂತು ಅಂತಂದರೆ ಈ ಬಸ್ ನಿಲ್ದಾಣದಲ್ಲಿ ನಿಲ್ಲೋದಕ್ಕೂ ಕೂಡ ಆಗಲ್ಲ. ಎಲ್ಲರೂ ಕೂಡ ಓಡೋಗಿ ಮುಂಭಾಗದಲ್ಲಿ ಇರ್ತಕ್ಕಂತಹ ಅಂಗಡಿಗಳ ಮುಂದೆ ಹೋಗಿ ನಿಂತ್ಕೋಬೇಕು. ಯಾಕಂತಂದರೆ ಇಲ್ಲಿ ಮೇಲ್ಛಾವಣಿಗೆ ಎಲ್ಲವೂ ಕೂಡ ಇಲ್ಲಿ ಮುರಿದು ಹೋಗಿರೋದ್ರಿಂದ ಇಲ್ಲಿ ನಿಲ್ಲೋದಕ್ಕೆ ಆಗಲ್ಲ ಅಂತ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು,
ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದಂಥ ಒಂದು ಗೂಡ್ಸ್ ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ರೀತಿ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಇಷ್ಟು ಗೂಡ್ಸ್ ವೆಹಿಕಲ್ ಆಗಿರ್ಬೋದು, ಬೇರೆ ಆಟೋಗಳಾಗಿರ್ಬೋದು ಎಲ್ಲವನ್ನ ಕೂಡ ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದಾರೆ. ಮತ್ತು ಪ್ರಮುಖವಾಗಿ ಇಲ್ಲಿ ಬಸ್ ನಿಲ್ದಾಣದ ಬೋರ್ಡನ್ನು ತೆಗೆದು ಇಲ್ಲಿ ಸ್ಥಳೀಯರೇ ಇಲ್ಲಿ ಒಂದು ಬೇರೆ ಒಂದು ಉತ್ಸವದ ಬ್ಯಾನರನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಈ ಕಡೆ ಕೂಡ ಇಲ್ಲಿ ಒಂದು ಕ್ಲಾಸಸ್ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಬ್ಯಾನರ್ಗಳನ್ನು ಹಾಕಿ ಇಲ್ಲಿ ಬಸ್ ನಿಲ್ದಾಣಗಳನ್ನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಬಸ್ ನಿಲ್ದಾಣದಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಟೋ ಬಂತು, ಅದು ಕೂಡ ಇಲ್ಲಿ ಪಾರ್ಕ್ ಮಾಡೋಕ್ಕೆ ಬಂದರು. ಯಾಕಂದರೆ ಯಾರೂ ಕೂಡ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ನಿಲ್ಲೋದಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಚಟುವಟಿಕೆ ಇಲ್ಲಿ ನಡೀತಾ ಇದೆ. ಪಾರ್ಕಿಂಗ್ ಮಾಡೋದಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ ನಿಲ್ಲೋದಕ್ಕಾಗಿರ್ಬೋದು. ಸೊ ಈ ರೀತಿಯಾದಂತಹ ಸಮಸ್ಯೆ ಇಲ್ಲಿನ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಈ ರೀತಿಯಾದಂಥ ಒಂದು ವೆಹಿಕಲ್ಸ್ ಈ ಬಸ್ ಸ್ಟಾಪ್ ಮುಂದೆ ನಿಂತ್ಕೊಂಡ್ರೆ ಯಾರಿಗೂ ಅಂದರೆ ಬಸ್ಗಳು ಕೂಡ ಇಲ್ಲಿ ನಿಲ್ಲೋದಿಲ್ಲ, ಬಸ್ಗಳು ಕೂಡ ಮಿಸ್ ಆಗುತ್ತೆ ಅನ್ನೋದು ಇಲ್ಲಿ ಪ್ರಯಾಣಿಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ನಟರಾಜ್ TV9 ಬೆಂಗಳೂರು.